ಮಾತಾಡೋದು, ದೆನ್ ಮಕ್ಕಳದ ಪರಿಚಯ ಮಾಡ್ಕೊಳ್ಳೋದು, ಹಿರಿಯ ಮಾತಾಡೋದು, ಗಿರಿಜಮ್ಮ ಮಾತಾಡೋದು. ಸೊ ದ ಹೋಲ್ ಕಮ್ಯುನಿಟಿಯನ್ನು ತೋರಿಸೋದಾಗಿರುತ್ತೆ. ಓಕೆ, ಹಾಗಾಗಿ ಅದು ಸ್ವಲ್ಪ ಗೇಟ್ ಬೇಕು, ಕಾಸ್ಟ್ಯೂಮಲ್ಲಿ ಗೇಟ್ ಬೇಕು ಆ ಟೈಮಲ್ಲಿ. ಅದನ್ನು ನಿಮ್ಮ ಟೈಮಲ್ಲಿ ಹೇಗೆ ಇಂಪ್ರೂವ್ ಮಾಡ್ಬೋದು, ಆ್ಯಡ್ ಮಾಡಿ ಏನು ಜಾಸ್ತಿ ಮಾಡ್ಬೋದು ಬೇಕು. ಕೋಟ್ ನೋಡಿ, ಕೋಟ್ ಅಂದರೆ ಜುಬ್ಬಾ ಮೇಲೆ ಕೋಟ್ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಕಾಣಲ್ಲ. ಜುಬ್ಬಾ ಮೇಲೆ ಹಾಕೊಂಡ್ರೆ ವಾಶ್ ಕೋಟ್ ಹಾಕಿದ್ರೆ ವಾಶ್ ಕೋಟ್ ಹಾಕಿದ್ರೆ ರಿಚ್ನೆಸ್ ಕಾಣುತ್ತೆ. ಜುಬ್ಬಾ ಮೇಲೆ ಥರ ಆಗ್ತಾರೆ, ಕಪೂರ್ ಥರ ಆಗ್ತಾರೆ. ಪಾರ್ಟಿಗಳ ಕಾವ್ಯ ಪಂಚೆ ಆಗಲ್ಲ. ಆಮೇಲೆ ಪಂಚೆ ಗೀತೆ ಚೇಂಜ್ ಮಾಡೋದಲ್ಲ. ಅಡ್ವೊಕೇಟ್ ನೀವೆಲ್ಲ ಹೋಗಿ ರೂಮ್ಗೆಲ್ಲ ಹೋಗೋಷ್ಟೆಲ್ಲ ಟೈಮ್ ಆಗಿಲ್ಲ. ಚೇಂಜ್ ಮಾಡೋದು, ವಿಂಗ್ಸಲ್ಲಿ ಚೇಂಜ್ ಮಾಡೋದು ಅಷ್ಟೇ. ಲಕ್ಷ್ಮೀನಾರಾಯಣ ಜುಬ್ಬ ರಿಚ್ ಕಲರ್ಗಳು ಏನಾದ್ರು ಇರ್ಬೋದು, ಕಾಟನ್ ಪರವಾಗಿಲ್ಲ. ಯಾವುದು ಖಾದಿ ಜುಬ್ಬ ಇಲ್ಲ, ಎಲ್ಲರೂ ಏನು ಹೇಳಿ, ಸಿಲ್ಕ್ ಪೈಜಾಮ ಸಿಕ್ಕಿದ್ದು ಓಕೆ, ಅಥವಾ ವೈಟ್ ಪ್ಯಾಂಟ್, ಲೂಸಾಗಿ ಪ್ಯಾಂಟ್ ಥರ ಇರುತ್ತೆ, ಅದು ಓಕೆ. ಇದು ಸಿಕ್ಕರೆ ಒಳ್ಳೆಯದು. ಪೈಜಾಮ ಇದೆಯಾ, ವೈಟ್ ಪೈಜಾಮ ಇದೆಯಾ? ಇದೆ. ಹಾಗಾದ್ರೆ ಈಸಿ. ಪೈಜಾಮ ಮೇಲೆ ಒಂದು ಸಿಲ್ಕ್ ಜುಬ್ಬ, ರಿಚ್ ಕಲರ್ ಅದೇ ಹೌದು. ವೈಟ್ ಅಂಡ್ ವೈಟು, ಮೇಲೊಂದು ಕರಿ ಕೋಟು, ಆಮೇಲೆ ಕರಿ ಕೋಟು, ಬ್ಲ್ಯಾಕ್ ಕೋಟು, ಆಮೇಲೆ ಒಂದು ತಲೆಯ ಟೋಪಿ. ಗಾಂಧಿ ಹಾಂ. ಓಕೆ, ನೆಕ್ಸ್ಟ್ ಕೌನ್ಸಿಲ್ ಚೇರ್ಮನ್. ಅವರೇ ಕೌನ್ಸಿಲ್ ಚೇರ್ಮನ್ ಹೇಳುವುದು. ಇಲ್ಲಿ ನಾವು ಕೌನ್ಸಿಲರ್ ಅಂತ ಬಳಸ್ತಾ ಇದ್ದೀವಿ, ಅವ್ರು ಕೌನ್ಸಿಲ್ ಚೇರ್ಮನ್. ಈಸ್ ಅ ಮುಸ್ಲಿಂ, ಸೊ ಹಾಗಾಗಿ ವೈಟ್ ಜುಬ್ಬ, ವೈಟ್ ಪೈಜಾಮ ಏನಿರುತ್ತೆ, ಮೇಲೆ ಒಂದು ಕರಿ ಕೋಟ್ ಇರುತ್ತೆ. ಜುಬ್ಬಾ ಮೇಲೆ ಕೋಟ್ ಹಾಕೋದಲ್ಲ, ತಲೆಗೊಂದು ಜೀನ ಕೆಂಪ. ಅದಾದ್ಮೇಲೆ ಮಿಶ್ರಾಜಿ ಎಂಟ್ರಿ, ಅವ್ರಿಗೆ ಜುಬ್ಬಾ ವೇಸ್ಟ್ ಕೋಟ್ ಎಂಟ್ರಿ. ಮಿಶ್ರಾಗೆ ಅವ್ರ ವಾರ್ಡ್ರೋಬ್ ಥರನೇ ಇರುತ್ತೆ. ಅವ್ರು ಹೆಂಗೆ ಬರ್ತಾರೆ, ಟ್ರೈನಲ್ಲಿ ಹೆಂಗೆ ಬರ್ತಾರೆ, ಅಲ್ಲೇ ಚೇಂಜ್ ಮಾಡ್ತಾರೆ. ಅಲ್ಲಿಗೆಲ್ಲ ಮೇಲೆ ಡ್ರೆಸ್ ಹೋಗ್ಬೋದು, ಈಗ ಚೇಂಜಸ್ ಕ್ಯಾಟ್, ಚೇಂಜಸ್ ಅಟೈರ್, ಏನೋ ಶರ್ಟ್ ಚೇಂಜ್ ಮಾಡ್ಬೋದು. ಕೋರ್ಟಲ್ಲಿ ಮಾತ್ರ ಅವರು ಫಸ್ಟ್ ಕೋರ್ಟಲ್ಲಿ ರೆಗ್ಯುಲರ್ ಕೋರ್ಟ್ ಕಾಸ್ಟ್ಯೂಮಲ್ಲಿ ಇರ್ತಾರೆ. ಅಡ್ವೊಕೇಟ್ ಥರ ಕರಿ ಕೋಟು, ಪ್ಯಾಂಟ್ ಇರುತ್ತೆ. ಅಲ್ಲಿ ಅವರು ಸ್ವಾಮಿ ಒಂದು ಲೈಟ್ ಜುಬ್ಬಾ ಥರ ಎಲ್ಲ ತೊಗೊಳ್ತಾರೆ, ಕಲರ್ ಜುಬ್ಬಾ ತೊಗೊಳ್ತಾರೆ, ಅವರು ಚೇಂಜ್ ಮಾಡ್ತಾರೆ. ಓಕೆ, ಹಾಂ. ಮಧ್ಯೆ ಅವರು ಏನೇನೋ ಮಾಡ್ಕೊಳ್ತಾ ಇರ್ತಾರೆ, ಮಕ್ಕಳು ಚೇಂಜ್ ಮಾಡೋದು, ಟೋಪಿ ಚೇಂಜ್ ಮಾಡೋದು. ಅದು ಎಷ್ಟು ಚೇಂಜ್ಗಳನ್ನ ನಾನು ಆಮೇಲೆ ಹೆಡ್ಗೇನಿಲ್ಲ, ಅವ್ರು ಏನಿದೆಯೋ ಅದೆಲ್ಲ ಅಲ್ಲೇ ಇರುತ್ತೆ. ಅಲ್ಲ ಟೋಪಿ ಆ ಥರದ್ದು ಟೋಪಿ ಬೇಕು, ಫ್ಯಾನ್ಸಿ ಇದ್ದಾಗೆ ಹಾಕೋಬೇಕು. ಟೋಪಿ ಇದೆ ಹಾಕೋಬೇಕು, ಇದಲ್ಲ ಇಂಡಿಯನ್ ಟೋಪಿ, ಕಲರ್ ಕ್ಯಾಪ್ಸ್ ಬರುತ್ತಲ್ಲ, ದೇವಾನಂದ ಕ್ಯಾಪು, ರೌಂಡ್ ಹ್ಯಾಟು, ಆ ಥರದ್ದು ಡಿಫ್ರೆಂಟ್ ವೆರೈಟೀಸ್. ಅದು ನಮ್ಮಲ್ಲಿ ಏನಾದ್ರು ಇರುತ್ತೆ, ಬಟ್ಟಲ್ಲಿ ಅದಕ್ಕೆ ಯೂಸ್ ಮಾಡಿದ್ದು ಆ ಥರದ ಕ್ಯಾಪ್ಗಳು ಅಷ್ಟೇ. ಆ ಥರದ್ದು ಇಮ್ರೋಜ್ ಹಾಕೋತಿದ್ದು ಬೌಲರ್ ಹ್ಯಾಟ್ ಥರ ಒಂದು. ನೆಕ್ಸ್ಟ್ ಜೋಯ್ಸ್ ರೋ, ಯಾರು ನರ್ಸಿಂಗ್ ಜೋಯ್ಸ್ ಕಚ್ಚೆ ಪಂಚೆ ಯಾರು ಗೈತೆ ಅವನ ಹೆಸರು ಮದನ್. ಅವ್ರಿಗೆ ಎರಡು ಬೇಕಲ್ಲ, ಸರ್ ಮೊದಲು ಮಿಶ್ರ ಸರ್, ಜೋಯಿಸು, ಫೋಟೋಗ್ರಾಫರು, ಆಮೇಲೆ ಆಮೇಲೆ ಚಕ್ಲಿ ನಿಪ್ಪೆಟ್ಟು ಮಾರೋರು, ಫಸ್ಟು ಮೇಷ್ಟ್ರು ಸರ್, ಆಮೇಲೆ ವೆಂಡರು, ಆಮೇಲೆ ಸ್ಕೂಲ್ ಹುಡುಗ, ಸ್ಕೂಲ್ ಬಾಯ್. ಗಿಫ್ಟಿಗೂ ಚೇಂಜಸ್ ಬೇಕು. ಫಸ್ಟ್ ಟೀಚರ್ ಅನ್ನೋದು ಫಾರ್ಮಲ್ ಅಟೈರ್. ಫಸ್ಟ್ ಮಾಡ್ತಿರೋದು
ವೆಸ್ಟ್ ಥರ ಒಂದು ಟೀ ಶರ್ಟು ಲೂಸ್ ಪ್ಯಾಂಟ್ ಹಾಕ್ಕೊಂಡಿದ್ರೆ ಅದ್ರ ಮೇಲೆ ಒಂದು ಜಗ್ಗಿನ ಹಾಕ್ಕೊಂಡ್ರೆ ಫೋಟೋಗ್ರಾಫರ್ ಆಗ್ತಾರೆ. ಅದೆರಡೂ ಚೇಂಜ್ ಮಾಡಿಬಿಟ್ಟು ಪಂಚೆನೂ ನೆಟ್ ಬಂದರೆ ವೆಂಡರ್ ಆಗ್ತಾರೆ. ಅದೆಲ್ಲ ತೆಗೆದುಬಿಟ್ಟು ಸ್ಕೂಲ್ ಹುಡುಗನ ಥರ ಒಂದು ಶಾರ್ಟ್ಸು ಇದು ಹಾಕ್ಕೊಂಡ್ರೆ ಟೀ ಶರ್ಟ್ ಹಾಕ್ಕೊಂಡ್ರೆ ಸ್ಕೂಲ್ ಬಾಯ್ ಆಗ್ತಾರೆ. ಕಡೆ ಎಲ್ಲ ಸೀಸನ್ ಆಗ್ತಾರೆ. ಓಕೆ, ಹಾಂ, ನೆಕ್ಸ್ಟ್ ಇನ್ಯಾರು ಗೊತ್ತಾ ಹತ್ರ ಇವನು ಜಗದೀಶ ಏನ ವಿಶ್ವೇಶ ಏನೇನ ಟೀಚರ್ ಒಂದು ಟೀಚರ್. ಆಮೇಲೆ ಗೋಪಾಲಕೃಷ್ಣ ಕನ್ಯಾಹಾಳ ಗೋಪಾಲಕೃಷ್ಣ ಚೇಂಜ್ ಮಾಡ್ಬೋದು. ಆಮೇಲೆ ಇದು ಕನ್ನೇಗೌಡ ಟೀಚರೇ ಆಗಿರೋದು ಲಾಸ್ಟ್ ಟೈಮ್ ಒಂದು ಸ್ಟೂಡೆಂಟ್ ಸ್ಕೂಲ್ ಬಾಯ್. ಹಾಂ ಸ್ಕೂಲ್ ಸ್ಕೂಲ್ ಬಾಯ್ ಕಾಮನ್ ಡ್ರೆಸ್ ಎಲ್ಲರೂ. ಹಾಂ ಸರ್. ಹಾಂ, ಸ್ಕೂಲ್ ಯೂನಿಫಾರ್ಮ್ ಸಿಗತ್ತೆ ಯಾವ್ದಾರವೇ ನೀಲಿ ಶರ್ಟು ಕಾಕಿ ಪ್ಯಾಂಟು ಅಥವಾ ನೀಲಿ ಪ್ಯಾಂಟು ವೈಟ್ ಶರ್ಟು ಏನು ಸಿಗತ್ತೋ ಆ ಥರ. ಓಕೆ, ಹಾಂ. ಮಾತ್ರ ಏನು ಹಾಕಿದ್ದೀರಾ ನೀವು ಸಿನಿಮಾಗೆ? ಅವ್ನಿಗೆ ಮಾಮೂಲಿ ಬಟ್ಟೆ ಸ್ಟಾರ್ಟಿಂಗಲ್ಲಿ ಇಂಡಿಯನ್ ಟೀಚರ್ ಕನ್ನಡದಲ್ಲಿ ವೆರಿ ಇನ್ಫಾರ್ಮಲ್ ಆಗಿರೋ ಟೀ ಶರ್ಟು ಮತ್ತು ಕಚ್ಚೆ ಪಂಚೆ ಗೊಬ್ಬರ ಮಾರುಂಟದೆ ಗೊಬ್ಬರ ಮಾಡು ಪಂಚೆ ಟೀ ಶರ್ಟ್ ಕಾಣ್ಬೇಕು. ಡ್ಯೂಟಿ ಜಾಗ ಟ್ರ್ಯಾಕ್ ಪ್ಯಾಂಟ್ ಮತ್ತು ಟೀ ಶರ್ಟ್ ಒಂದು ಟವಲ್ ಬಟ್ ಮಾಡ್ಬೋದು. ಎಲ್ಲ ಇದರಲ್ಲಿ ಅಲ್ಲ ದೇವಸ್ಥಾನಕ್ಕೆ ನಿತ್ಯ ಹೋಗೋದು. ಸೊ ಟ್ರ್ಯಾಕ್ ಪ್ಯಾಂಟ್ ಆಗೋಲ್ಲ. ಬಿಳಿ ಪೈಜಾಮ ಇದೆಯಾ? ಪೈಜಾಮ ಹಾಕ್ಕೊಂಡು ಮೇಲೆ ಒಂದು ಶರ್ಟ್ ಏನಾರು ಹಾಕ್ಕೊಂಡ್ರೆ ಲೂಸ್ ಶರ್ಟ್ ಹಾಕ್ಕೊಳ್ತೀವಿ ಲೈಟ್ ಕಲರ್ದು ಸಾಕು. ಟವಲ್ ಒಂದು ಇಟ್ಕೊಂಡು ಸಾಕು, ಚೌಕಳಿ ಟವಲ್. ಓಕೆ, ಹಾಂ, ಈಗ ಸಿಗ್ತಾರೆ ಎಲ್ಲರೂ ವ್ಯವಸ್ಥೆ ಮಾಡ್ಬೋದು. ಪೈಜಾಮ ನೀವು ಟೀಚರ್ ಆಗಿರ್ತೀರ ಶರ್ಟ್ ಅದೇ ಆಗುತ್ತೆ. ಓಕೆ, ನೋ ಪ್ರಾಬ್ಲಮ್.